today's video I will explain cell reference and some Excel's functions. Students, so ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಸೆಲ್ ರೆಫರೆನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಸೆಲ್ ರೆಫರೆನ್ಸ್ ಆರ್ ರೆಫರೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ರೆಫರೆನ್ಸ್. ಓಕೆ, ಸೊ ಇಲ್ಲಿ ರೆಫರೆನ್ಸ್ ಮೀನ್ಸ್ a formula represents certain cell relationship which generates a result when typing the cell address in the formula. ಓಕೆ, ಸೊ ಇಲ್ಲಿ ನಾವು ಸೆಲ್ ಅಡ್ರೆಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೋಸ್ಕರ. ಓಕೆ, ಬೇರೆ ಬೇರೆ ಸೆಲ್ಲಿನ ರಿಸಲ್ಟ್ಸ್ ಗಳನ್ನ ನಾವು ಒಂದು ಸೆಲ್ಲಿಗೆ ಆಡ್ ಮಾಡ್ಕೊಳ್ಳೋಕೆ ನಾವು ಸೆಲ್ ರೆಫರೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ದೇರ್ ಆರ್ 3 ಟೈಪ್ಸ್. ಒಂದು ರಿಲೇಟಿವ್ ರೆಫರೆನ್ಸ್, ಮತ್ತೊಂದು ಅಬ್ಸಲ್ಯೂಟ್ ರೆಫರೆನ್ಸ್, ನೆಕ್ಸ್ಟ್ ಇನ್ನೊಂದು ಮಿಕ್ಸ್ಡ್ ರೆಫರೆನ್ಸ್ ಅಂತ ಬರುತ್ತೆ. ಓಕೆ, 3 ರೆಫರೆನ್ಸಸ್ ಇರುತ್ತೆ. ಸೊ ಇಲ್ಲಿ ರಿಲೇಟಿವ್ ರೆಫರೆನ್ಸ್ ಅಂದ್ರೆ ನಾವು ಕಾಮನ್ ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೋತಾ ಹೋಗ್ತೀವಲ್ಲ, ಸೊ ಆಗ ರಿಲೇಟಿವ್ ರೆಫರೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೀಗ ಮಾರ್ಕ್ಸ್ ಗಳನ್ನ ತಗೊಂಡಾಗ, ಸೊ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೊ ಇಲ್ಲಿ ನಾವು ಟೋಟಲ್ ಅಂತ ತಗೊಳ್ತೀವಿ. ಓಕೆ, ಸೊ ಇಲ್ಲಿ ಮಾರ್ಕ್ಸ್ ಅನ್ನ ನಾವು ಈಗ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಕೋತಾ ಹೋಗ್ತೀವಲ್ಲ, ಓಕೆ, ಸೊ ಇಲ್ಲಿ ನಾವು ಟೋಟಲ್ ಮಾಡುವಾಗ ಏನ್ ಮಾಡ್ತೀವಿ, ಒಂದು ರಿಲೇಷನ್ ರೆಫರೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ನಾವು ನಿಮ್ಗೆ ಏನಾಗಬೇಕು, ಸೊ ಇದಿಷ್ಟು ಸಮ್ ಆಗಬೇಕು. ಓಕೆ, ಸಮ್ ಆಗಬೇಕು ಅಂತಂದ್ರೆ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಇಸ್ ಈಕ್ವಲ್ ಟು ಹಾಕಿ, ಸೊ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಪ್ಲಸ್ ಸೆಕೆಂಡ್ ಸಬ್ಜೆಕ್ಟ್ ಪ್ಲಸ್ ಥರ್ಡ್ ಸಬ್ಜೆಕ್ಟ್. ಓಕೆ, ಸೊ ಈಗ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಒಂದು ಸೆಲ್ ಅಡ್ರೆಸ್ ಏನಾಗುತ್ತೆ, ರೆಡಿ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇವೆರಡು 3 ಸಬ್ಜೆಕ್ಟಿನ ಟೋಟಲ್ಸ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಇದು ರಿಲೇಟಿವ್ ರೆಫರೆನ್ಸ್ ಅಲ್ಲಿ ನಾವು ಯೂಸ್ ಮಾಡುವಂಥದ್ದು. ಓಕೆ, ಸೊ ಒಂದು ರಿಲೇಟಿವ್ ರೆಫರೆನ್ಸ್. ಸೊ ಅಂದ್ರೆ ಎನಿವನ್, ಇಲ್ಲಿ ಫಾರ್ ಎಕ್ಸಾಂಪಲ್ ಬಿ ಸೆಲ್ ಇಂಟು B3 ಸೆಲ್ ಇಂಟು D3 ಸೆಲ್ ಅಂತ. ಓಕೆ, ಅಂದ್ರೆ 2 ಸೆಲ್ಲಿನ ಒಂದು ಪ್ರಾಡಕ್ಟ್ ಅನ್ನ ಫೈಂಡ್ ಔಟ್ ಮಾಡುವಾಗ ಯೂಸ್ ಮಾಡಬಹುದು, ಒಂದು ಎಕ್ಸಾಂಪಲ್. ಓಕೆ, ಸೊ ನಾವು ರಿಲೇಟಿವ್ ರೆಫರೆನ್ಸ್ ಅನ್ನ ಕಾಮನ್ ಆಗಿ ಮ್ಯಾಥಮೆಟಿಕಲ್ ಪ್ರೋಗ್ರಾಮ್ ಅಥವಾ ಯಾವುದೇ ಒಂದು ಫಂಕ್ಷನ್ ಅನ್ನ ಲಾಜಿಕಲ್ ಫಂಕ್ಷನ್ ಮಾಡುವಾಗಲೂ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಇದೆ. ಸೊ ಇಲ್ಲಿ ಅಬ್ಸಲ್ಯೂಟ್ ರೆಫರೆನ್ಸ್ ಅನ್ನ ಯೂಸ್ ಮಾಡುವಾಗ ಅಂದ್ರೆ ಇಲ್ಲಿ ಇಫ್ ದ ಫಾರ್ಮುಲಾ ವಿತ್ ಅಬ್ಸಲ್ಯೂಟ್ ರೆಫರೆನ್ಸ್ ಇಸ್ ಕಾಪಿಡ್, ದ ಸೆಲ್ ರೆಫರೆನ್ಸ್ ಯೂಸ್ಡ್ ಇನ್ ದ ಫಾರ್ಮುಲಾ ರಿಮೈನ್ ಅನ್ಚೇಂಜ್ಡ್. ಅಂದ್ರೆ ನಾವೀಗ ಯಾವುದೇ ಒಂದು ಫಂಕ್ಷನ್ ಅನ್ನ ಯೂಸ್ ಮಾಡುವಾಗ ಅಲ್ಲಿ ನಾವೇನ್ ಮಾಡ್ತೀವಿ, ಡಾಲರ್ ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಡಾಲರ್ ಸಿಂಬಲ್ಸ್ ಗಳನ್ನ ಯೂಸ್ ಮಾಡುವಾಗ ಏನಾಗುತ್ತೆ, ಅಲ್ಲಿರೋ ಒಂದು ಡಾಟಾಸ್ ಹಾಗೆ ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ, ಇಲ್ಲಿ ಯಾವುದೇ ಒಂದು ಚೇಂಜಸ್ ಅನ್ನ ಆಗೋದಿಲ್ಲ ಅಂತ. ಓಕೆ, ಸೊ ಅದಕ್ಕೆ ಏನಂತೀವಿ, ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ನಾವೀಗ ಒಂದು ಶೀಟ್ ಅಲ್ಲಿ ಏನೋ ಒಂದು ಅಮೌಂಟ್ ಅನ್ನ ಇದೆ, ಇಲ್ಲಿ ಸ್ಟೂಡೆಂಟ್ ನೇಮ್, ಫೀಸ್ ಅಂತ ತಗೊಂಡಿರ್ತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ABCD ಈ ತರ ಇದೆ. ಸೊ ಇಲ್ಲಿ ಒಂದು ಅಮೌಂಟ್ಸ್ ಅನ್ನ ನಾನು ಓಕೆ, ಸೊ ಇದು ಅಮೌಂಟ್ಸ್ ಅನ್ನ ಇದೆ. ಸೊ ಇನ್ನೊಂದು ಶೀಟ್ ಅಲ್ಲಿ ಆಸ್ ಇಟ್ ಇಸ್ ಅದನ್ನೇ ನಾವು ಯೂಸ್ ಮಾಡ್ಕೊಳ್ಳುವಾಗ, ಓಕೆ, ಸೊ ನೆಕ್ಸ್ಟ್ ಈಗ ಇನ್ನೊಂದು ಶೀಟ್ ಅಲ್ಲಿ ಸೇಮ್ ಅದನ್ನೇ ಕ್ರಿಯೇಟ್ ಮಾಡಿದ್ರೆ, ಈಗ ಸ್ಟೂಡೆಂಟ್ ನೇಮ್ ಫೀಸ್. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಚೇಂಜಸ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿಗೆ ಮತ್ತೆ ಇಲ್ಲಿಗೆ ನಮಗೆ ಲಿಂಕ್ ಆಗುವಾಗ, ಓಕೆ, ಇಲ್ಲಿರೋ ಅಮೌಂಟ್ ಏನಾಗಬೇಕು, ಎ ಅಮೌಂಟ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಲ್ಲ, ಸೊ ಆ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ನಾವೇನ್ ಮಾಡ್ಬೋದು, ಒಂದು ಡಾಲರ್ ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಆಗಿ ವಿ ಲುಕ್ ಬ್ರಾಕೆಟ್ ಓಪನ್, ಸೊ ಇಲ್ಲಿ ನೇಮ್ ಪ್ಲೇಸ್ ಕಾಮಾ, ನೆಕ್ಸ್ಟ್
ಶೀಟ್ 1. ಸೊ ಇಲ್ಲಿ ಏನಾಗಬೇಕು, ಫಾರ್ಮುಲಾ ಬಾರಲ್ಲಿ ಈ ಒಂದೇ ಶೀಟಲ್ಲಿ ಇರುವಂಥದ್ದು, ಶೀಟ್ 1 ಅಲ್ಲಿ ಇರುವಂಥದ್ದು ಸೆಕೆಂಡ್ ಶೀಟಿಗೆ ಏನಾಗಬೇಕು, ಟ್ರಾನ್ಸ್ಫರ್ ಆಗಬೇಕು, ಬಟ್ ವಿತೌಟ್ ಚೇಂಜಿಂಗ್. ಓಕೆ, ಸೊ ಆಗ ನಾವು ಇಲ್ಲಿ ಒಂದು ಅಬ್ಸಲ್ಯೂಟ್ ರೆಫರೆನ್ಸ್ ಅನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಆಗ ಅದೇನಾಗುತ್ತೆ, ಆಟೋಮೆಟಿಕ್ಲಿ ಸೆಲ್ಲಲ್ಲಿ ಇರುವಂಥದ್ದನ್ನು ಏನು ಮಾಡುತ್ತೆ, ಕಾಪಿ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಈಗ ಎಂಟರ್ ಹೊಡೆದಾಗ, ಸೊ ಇಲ್ಲಿ ಬಿ ಅನ್ನುವಂಥದ್ದು ಏನಿದೆ 5600, ಫಸ್ಟ್ ಶೀಟಲ್ಲಿ ಬಿ ಅನ್ನುವಂಥದ್ದು ಏನಿದೆ 5600. ಸೊ ಇಲ್ಲಿ ಯಾವುದೇ ಚೇಂಜಸ್ ಅನ್ನು ಮಾಡ್ಕೊಳ್ಳಲಿಲ್ಲ ಅಲ್ವಾ. ಸೊ ಇದು ನಾವೇನು ಮಾಡ್ಬೋದು, ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಓಕೆ, ಇಲ್ಲಿ ಅಬ್ಸಲ್ಯೂಟ್ ರೆಫರೆನ್ಸ್ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ಡಾಲರ್ ಸಿಂಬಾಲ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಅಬ್ಸಲ್ಯೂಟ್ ರೆಫರೆನ್ಸ್ ಮತ್ತೆ ಮಿಕ್ಸ್ಡ್ ರೆಫರೆನ್ಸ್ ಇದೆಯಲ್ಲ, ಸೊ ಈ ರೆಫರೆನ್ಸ್ ಅನ್ನು ಯೂಸ್ ಮಾಡುವಾಗ ನಾವು ಇಲ್ಲಿ ಡಾಲರ್ ಸಿಂಬಲ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡಾಲರ್ ಸಿಂಬಲ್ ಅಂತಂದ್ರೆ, ಸೊ ವಿತೌಟ್ ಚೇಂಜಿಂಗ್ ರೋ ಮತ್ತೆ ಕಾಲಮ್ಸ್ ಅಂತ. ಓಕೆ, ರೋ ಮತ್ತೆ ಕಾಲಮ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಇಲ್ದೇನೆ ನಾವು ಡಾಟಾಸ್ ಅನ್ನ ಕಾಪಿ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಅದಕ್ಕೆ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಮಿಕ್ಸ್ಡ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಿಕ್ಸ್ಡ್ ರೆಫರೆನ್ಸ್ ಅಂತಂದ್ರೆ, ನಾವೀಗ ಫಾರ್ಮುಲಾ ಅಪ್ಲೈ ಮಾಡುವಾಗ, ಇಫ್ ದ ಫಾರ್ಮುಲಾ ಇಸ್ ಯೂಸ್ಡ್ ವಿಲ್ ಚೇಂಜ್ಡ್ ಐದರ್ ಕಾಲಮ್, ಲೆಟರ್ ಆರ್ ರೋ ನಂಬರ್ ಬಟ್ ನಾಟ್ ಬೋತ್ ಆಫ್ ದೆಮ್. ಅಂದ್ರೆ ರೋ ಮತ್ತೆ ಕಾಲಮ್ ಅಲ್ಲಿ ಇರುವಂತ ಡಾಟಾಸ್ ಯಾವ್ದಾದ್ರು ಒಂದನ್ನ ನಮ್ಗೆ ಏನಾಗಬೇಕು, ಚೇಂಜಸ್ ಮಾಡ್ಕೊಳ್ಳುವಾಗ ನಾವೇನ್ ಮಾಡ್ತೀವಿ, ಮಿಕ್ಸ್ಡ್ ರೆಫರೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ ಅಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಲೋನ್ಸ್ ಅಂತ ತಗೋಣ. ಇಲ್ಲೊಂದು 50,000 ಲೋನ್ಸ್ ಇದೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ಲೋನ್ಸ್ ಇದೆ, ಇಲ್ಲಿ ನೆಕ್ಸ್ಟ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಈ ತರ ಯೂಸ್ ಮಾಡ್ಕೊಳ್ತೀವಲ್ಲ. ಇಂಟ್ರೆಸ್ಟ್ ರೇಟ್. ಓಕೆ, ಸೊ ಇಲ್ಲಿ ಲೋನ್ ಅಮೌಂಟ್ ಇದೆ 50,000 ಲೋನ್, ಇಲ್ಲಿ ಇಂಟ್ರೆಸ್ಟ್ ರೇಟ್ 12% ಈ ಥರ ಇದೆ. ಸೊ ನಮಗೆ ಬೇರೊಂದು ಪ್ಲೇಸಿಗೆ ತಗೊಂಡು ಹೋಗುವಾಗ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ನಮ್ಗೆ ಏನಾಗಬೇಕು, ಬರಬೇಕು, ಆಗ ನಾವೇನು ಮಾಡ್ಬೋದು, ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ ಲೋನ್ ಅಮೌಂಟ್ ಇಂಟು ಇಂಟ್ರೆಸ್ಟ್ ರೇಟ್. ಓಕೆ, ಸೊ ಇಲ್ಲಿಂದ ಈ ಕಡೆಗೆ ಏನಾಗಬೇಕು, ಎರಡನ್ನೂ ಕಾಪಿಯಾಗಿ ಈ ಕಡೆ ಬರಬೇಕು. ಆಗ ರಿಲೇಷನ್ ಅನ್ನ ಕ್ರಿಯೇಟ್ ಮಾಡುವಾಗ ಇಲ್ಲಿ ನಾವೇನು ಮಾಡ್ಬೋದು, ಡಾಲರ್ ಸಿಂಬಲ್ ಅನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ರೋ ಮತ್ತೆ ಕಾಲಮ್ ಅಲ್ಲಿ ಅದೇ ಚೇಂಜಸ್ ಇಲ್ಲದೇನೆ ಬರುವಂಥದ್ದು. ಓಕೆ, ಸೊ ಇಲ್ಲಿಂದ ಏನಾಗುತ್ತೆ, 12% ಇಂಟ್ರೆಸ್ಟ್ ಆಗಿ ಏನಾಯ್ತು, 6,000 ಬಂತಂತೆ ಅಲ್ವಾ. 50,000ಗೆ 6,000 ಬಂತು. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಒಂದನ್ನ ಮಾತ್ರ ನಾವೇನ್ ಮಾಡಿದ್ವಿ, ರಿಲೇಶನ್ಶಿಪ್ ಅನ್ನ ಯೂಸ್ ಮಾಡಿದ್ವಿ. ಸೊ ಅದು ಮಿಕ್ಸ್ಡ್ ರೆಫರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ರೋ ಅಥವಾ ಕಾಲಮ್ಸ್ ಇಲ್ಲಿ ಸಿಂಗಲ್ ಯೂಸ್ ಮಾಡ್ಬೋದಿಲ್ಲ, ಮಲ್ಟಿಯಲ್ಲಿ ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ನಾವು ಮಲ್ಟಿಪ್ಲಿಕೇಶನ್ ಟೇಬಲ್ ಈ ತರ ಎಲ್ಲ ಮಾಡುವಾಗ, ಓಕೆ, ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅಂತ ಕ್ರಿಯೇಟ್ ಮಾಡ್ತೀವಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಆಮೇಲೆ ಇಲ್ಲಿ 1 2 10. ಸೊ ಇಲ್ಲಿ ಸೀರಿಯಲ್ ನಂಬರ್ 1 2 ಆಮೇಲೆ ಎರಡು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ಕೋಬಹುದು 10s ವರೆಗೆ. ಸೊ ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ, ಸೊ ಮೇಲ್ಗಡೆ ಇರುವಂಥದ್ದು ಅಬೋ 1 ಪ್ಲೇಸ್ ಪ್ಲಸ್ ಇಂಟು ಸೀರಿಯಲ್ ನಂಬರ್ 1 ಪ್ಲೇಸ್. ಸೊ ಇಲ್ಲಿ ಸೀರಿಯಲ್ ನಂಬರ್ 1 ಪ್ಲೇಸಿಗೆ ನಾವೇನು ಮಾಡಬೇಕು, ಫಸ್ಟ್ ಕಾಲಮ್ ಮತ್ತೆ ರೋ ಚೇಂಜಸ್ ಮಾಡಬೇಕು. ಇಲ್ಲಿ ಡಾಲರ್ ಸೈನ್, ಅದಾದ್ಮೇಲೆ ಕಾಲಮ್ ಚೇಂಜಸ್ಸಿಗೆ ಹಾಕೊಳ್ಬೇಕು. ಓಕೆ, ಸೊ ಇಲ್ಲಿ ನಾವೇನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರೆ ಕಾಲಮ್ಸ್ ಚೇಂಜಸ್ ಅಂತ ಆಗುತ್ತೆ, ಬಟ್ ನಾಟ್ ರೋ ಚೇಂಜಸ್. ಸೊ ಇಲ್ಲಿ ಕಾಲಮ್ ನಾಟ್ ಚೇಂಜಸ್, ರೋ ಚೇಂಜಸ್ ಅಂತ. ಓಕೆ, ಸೊ ಈ ತರನು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಈಗ ಎಂಟರ್ ಹೊಡೆದಾಗ ಏನಾಗುತ್ತೆ, ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಡ್ರ್ಯಾಗ್ ಮಾಡ್ಬೋದು. ಸೊ ಇಲ್ಲಿ ಆಟೋಮೆಟಿಕ್ಲಿ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಟೇಬಲ್ ಬಂತು. ಸೊ ಇಲ್ಲಿ ಏನಾಗುತ್ತೆ, ಮಿಕ್ಸ್ಡ್ ರೆಫರೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಅಂತ. ಓಕೆ, ಸೊ ಇದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಯೂಸ್ ಮಾಡುವಂಥ ಸೆಲ್ ರೆಫರೆನ್ಸಸ್ ಅಂತ ಹೇಳ್ತೀವಿ. ಓಕೆ, ರಿಲೇಟಿವ್ ರೆಫರೆನ್ಸ್, ಅಬ್ಸಲ್ಯೂಟ್ ರೆಫರೆನ್ಸ್ ಮತ್ತೆ ಮಿಕ್ಸ್ಡ್ ರೆಫರೆನ್ಸ್ ಅನ್ನುವಂಥದ್ದನ್ನು ನಾವೀಗ ಯೂಸ್ ಮಾಡ್ಕೋಬಹುದು ಅಂತ. ಓಕೆ, ಸೊ ನೆಕ್ಸ್ಟ್ ಏನು,
ಎಕ್ಸೆಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸೆಲ್ ಫಂಕ್ಷನ್ಸ್ ಅಲ್ಲಿ ತುಂಬಾ ಫಂಕ್ಷನ್ಸ್ಗಳು ಬರುತ್ತೆ. ಸೊ ಅದು ಯಾವ್ಯಾವುದು? ಮ್ಯಾಥಮೆಟಿಕಲ್ ಆ್ಯಂಡ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್, ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್, ಫೈನಾನ್ಷಿಯಲ್ ಫಂಕ್ಷನ್ಸ್, ಟೆಕ್ಸ್ಟ್ ಫಂಕ್ಷನ್ಸ್, ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್, ಲಾಜಿಕಲ್ ಫಂಕ್ಷನ್ಸ್ ಅಂತ ಬರುತ್ತೆ. ಓಕೆ, ಸೊ ಇದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಯೂಸ್ ಮಾಡುವಂಥ ಫಂಕ್ಷನ್ಸ್ಗಳು. ಓಕೆ, ಸೊ ಈಗ ಒಂದೊಂದೇ ಫಂಕ್ಷನ್ ಅನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮ್ಯಾಥಮೆಟಿಕಲ್ ಆ್ಯಂಡ್ ಟ್ರಿಗೊನೋಮೆಟ್ರಿಕ್ಸ್ ಫಂಕ್ಷನ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ಓಕೆ, ಫಸ್ಟ್ ಒಂದು ಪ್ರಾಡಕ್ಟ್ ಅಂತ ಇದೆ. ಸೊ ಇಲ್ಲಿ ಪ್ರಾಡಕ್ಟ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲೊಂದು 50 ಇದೆ, ನೆಕ್ಸ್ಟ್ ಇಲ್ಲಿ 8 ಇದೆ. ಸೊ 50 ಇಂಟು 8 ಎಷ್ಟಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಅಲ್ವಾ. ಸೊ ಆಗ ನಾವೇನ್ ಮಾಡ್ಬೋದು? ಪ್ರಾಡಕ್ಟ್ ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೋತೀವಿ. ಅಂದ್ರೆ ಇಸ್ ಈಕ್ವಲ್ ಟು 50 ಸೆಲ್ ಅಡ್ರೆಸ್ ಇಂಟು 8 ಇರುವಂತ ಸೆಲ್ ಅಡ್ರೆಸ್, B5 ಇಂಟು C5 ಅಂತ. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಲ್ವಾ. ಸೊ ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ಓದ್ತೀವಿ? 50 ಇಂಟು 8 ಮಾಡ್ತೀವಿ ಅಲ್ವಾ. ಸೊ ಹಾಗೆ ಅದಕ್ಕೆ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು. ಓಕೆ, ಸೊ ಅದಾದ್ಮೇಲೆ ಸ್ಕ್ವೇರ್ ರೂಟ್ ಅಂತ ಇದೆ, SQRT ಅಂತ, ಸ್ಕ್ವೇರ್ ರೂಟ್ ಫಂಕ್ಷನ್ಸ್ ಮ್ಯಾಥಮೆಟಿಕಲ್ ಇದೆ. ಸೊ ಸ್ಕ್ವೇರ್ ರೂಟ್ ಅಂತಂದ್ರೆ ಇಸ್ ಈಕ್ವಲ್ ಟು, ಸೊ ಈಗ 50ಯ ಸ್ಕ್ವೇರ್ ರೂಟ್ ಎಷ್ಟು ಅಂತ, SQRT ಬ್ರಾಕೆಟ್ ಓಪನ್, ಸೊ ಇಲ್ಲಿ 50, ಸೊ ಇದು ಸ್ಕ್ವೇರ್ ರೂಟ್. ಓಕೆ, 50ಯ ಸ್ಕ್ವೇರ್ ರೂಟ್ 7.07 ಅಂತ. ಓಕೆ, ಇದು ಸ್ಕ್ವೇರ್ ರೂಟ್ ಅಂತ. ಓಕೆ, ಸೊ ನೆಕ್ಸ್ಟ್ ಸಮ್ ಅಂತ ಇದೆ. ನೆಕ್ಸ್ಟ್ ಸಮ್ ಫಂಕ್ಷನ್ಸ್. ಸಮ್ ಫಂಕ್ಷನ್ಸ್ ಅಂತಂದ್ರೆ ಅಡಿಷನ್ ಅಲ್ವಾ. ಸೊ ಅಡಿಷನ್ ಮಾಡುವಾಗ ನಾವು ಆಕ್ಚುಲಿ ಯಾವ ರೀತಿ ಮಾಡ್ತೀವಿ? ಇಸ್ ಈಕ್ವಲ್ ಟು ಹಾಕಿ ಈಗ ಇವೆರಡನ್ನು ಪ್ಲಸ್ ಮಾಡ್ಬೇಕು ನಮ್ಗೀಗ. ಓಕೆ, ಇವೆರಡನ್ನು ಪ್ಲಸ್ ಮಾಡ್ಬೇಕು ಇಲ್ಲಿ. ಓಕೆ, ಸಮ್ ಅಂತ ಇದೆಯಲ್ಲ, ಸೊ ಇವ ಎರಡನ್ನು ಪ್ಲಸ್ ಆಗಬೇಕು ಅಂತಂದ್ರೆ ನಾವೇನು ಮಾಡ್ಬೋದು? 50 ಪ್ಲಸ್ 7.07 ಇದೆಯಲ್ಲ, ಸೊ ಅದು ಪ್ಲಸ್ ಆಗಬೇಕಲ್ಲ. ಸೊ ಇಲ್ಲಿ 50 ಪ್ಲಸ್ ಎರಡು ಸೆಲ್ ಅಡ್ರೆಸ್ ಅನ್ನ ಕ್ಲಿಕ್ ಮಾಡಿ ಎಂಟರ್ ಹೊಡೆದ್ರೆ ಏನಾಗುತ್ತೆ? ಇಲ್ಲಿ ಆಟೋಮೆಟಿಕ್ಲಿ ಸಮ್ ಆಗುತ್ತೆ. ಅದು ಸಮ್ ಫಂಕ್ಷನ್ಸ್. ಓಕೆ, ನೆಕ್ಸ್ಟ್ ಮೋಡ್ ಅಂತ ಇದೆ ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ 50 ಮೋಡ್ 8 ಅಂತ ತಗೊಂಡ್ರೆ ಯಾವ ರೀತಿ ಆಗುತ್ತೆ? ಸೊ ಇಸ್ ಈಕ್ವಲ್ ಟು ಹಾಕಿ 50 ಮೋಡ್ 50, 8 ಇಲ್ಲಿ ಕಾಮ ಯೂಸ್ ಮಾಡ್ಕೋಬಹುದು. ಓಕೆ, 50, 8 ಅಂತ ಕೊಟ್ರೆ ಸೊ ಇಲ್ಲಿ 2 ಬರುತ್ತೆ ಅಲ್ವಾ. 8 48, 2 ಉಳಿಯುತ್ತೆ. ಓಕೆ, ಸೊ ಡಿವೈಡ್ ಮಾಡಿದಾಗ, ಓಕೆ, ಮಾಡ್ಯೂಲ್ಸ್ ಅನ್ನ ಫೈಂಡ್ ಔಟ್ ಮಾಡುವಾಗ 58 ಇಂದ 50 ಅನ್ನು ಡಿವೈಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ? 2 ಸಿಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಈಗ ಇಸ್ ಈಕ್ವಲ್ ಟು ಕಾಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈಗ 50, 8 ಕೊಟ್ರೆ ಸೊ 0.50ಯ ಕಾಸ್ ಅಂತ ಹೇಳ್ತೀವಲ್ಲ, ಅದು 0.96 ಅಂತ ಹೇಳ್ತೀವಿ. ಓಕೆ, ಸೊ ಸಿನ್ ಅಂತಂದ್ರೆ ಇಸ್ ಈಕ್ವಲ್ ಟು ಸಿನ್. ನಿಮ್ಗೆ ಯಾವ ಇದರ ಫೈಂಡ್ ಔಟ್ ಆಗಬೇಕು, ಸೊ ಅದನ್ನ ಆ ಒಂದು ಸೆಲ್ ಅಡ್ರೆಸ್ ಅನ್ನು ಯೂಸ್ ಮಾಡಿ ಎಂಟರ್ ಹೊಡೆದ್ರೆ ಏನಾಗುತ್ತೆ? ಮೈನಸ್ ಬರುತ್ತೆ ಅಲ್ವಾ, 50 ಇರುತ್ತೆ. ಓಕೆ, ಸೊ ಇದು ಮ್ಯಾಥಮೆಟಿಕಲ್ ಆ್ಯಂಡ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಟಿಕಲ್ ಫಂಕ್ಷನ್ಸ್ ಅಂತ. ಓಕೆ, ಸ್ಟ್ಯಾಟಿಕಲ್ ಫಂಕ್ಷನ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಈಗ ಟೋಟಲ್ ಮಾಡಿದ್ವಿ. ಸೊ ಇದರ ಅವರೇಜ್ ಆಗಬೇಕು ನಮಗೆ. ಸೊ ಇಲ್ಲಿ ಅವರೇಜ್, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಅಂತ ಬರ್ತದೆ. ಓಕೆ, ಮ್ಯಾಥಮೆಟಿಕಲ್ ಟ್ರಿಗೊನೋಮೆಟ್ರಿಕ್ಸ್ ಅಲ್ಲಿ 6 ಟೈಪ್ಸ್ ಇದೆ. ಸೊ ಸ್ಟ್ಯಾಟಿಕಲ್ ಫಂಕ್ಷನ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಸೊ ಅದರಲ್ಲಿ ಅವರೇಜ್ ಅಂತ ತಗೊಂಡಾಗ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಟೋಟಲ್ಸ್ ಇದೆ ಇಲ್ಲಿ. ಓಕೆ, ಇಲ್ಲಿ ಟೋಟಲ್ಸ್ ಇದೆ. ಸೊ ಇದರ ಅವರೇಜ್ ಅನ್ನು ಫೈಂಡ್ ಔಟ್ ಮಾಡುವಾಗ ನಾವು ಯಾವ ರೀತಿ ಮಾಡ್ತೀವಿ? ಇಸ್ ಈಕ್ವಲ್ ಟು ಅವರೇಜ್ ಅಂತ ಬರೋದು ಬ್ರಾಕೆಟ್ ಓಪನ್ ಮಾಡಿ ಟೋಟಲ್ ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ ಇದೆ ನಮ್ದು? 3 ಸಬ್ಜೆಕ್ಟ್ ಅಲ್ವಾ. ಸೊ ಅವರೇಜ್ ಅಂತ ತಗೊಳ್ತೀವಿ. ಓಕೆ, ಸೊ ಇಲ್ಲಿ ಅವರೇಜ್ ಬಂತು. ಸೊ ಇಲ್ಲಿ ಪಾಯಿಂಟ್ ಅನ್ನ ಬೇಕಿದ್ರೆ ಜಾಸ್ತಿ ಮಾಡ್ಕೋಬಹುದು, 2 ಪಾಯಿಂಟ್ಸ್. ಆಮೇಲೆ ಡ್ರ್ಯಾಗ್ ಮಾಡಿದರೆ ಏನಾಗುತ್ತೆ? ಎಲ್ಲರಿಗೂ ಅವರೇಜ್ ಬರುತ್ತೆ. ಓಕೆ, ಸೊ ಇದು ಅವರೇಜ್ ಫಂಕ್ಷನ್. ಅದಾದಮೇಲೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಂತ ಇದೆ. ಸೊ ಇಲ್ಲಿ ಇದಿಷ್ಟು ಮಾರ್ಕ್ಸ್ ಇದೆಯಲ್ಲ, ಸೊ ಈ ಮಾರ್ಕ್ಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರ್ದು ಅಂತ ಫೈಂಡ್ ಔಟ್ ಮಾಡ್ಬೇಕು. ಈಸ್ ಈಕ್ವಲ್ ಟು ಮ್ಯಾಕ್ಸ್ ಅಂತ ಬರೆದು ಬ್ರಾಕೆಟ್ ಓಪನ್ ಮಾಡಿ. ಸೊ ಈಗ ಫಿಸಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ. ಫಿಸಿಕ್ಸ್ ಅಲ್ಲಿ ಎಷ್ಟಿದೆ?
ಫಿಸಿಕ್ಸನ್ನು ಸೆಲೆಕ್ಟ್ ಮಾಡಿ ಎಂಟರ್ ಹೊಡೆದಾಗ ಸೊ ಇಲ್ಲಿ ಹೈಯೆಸ್ಟ್ ಎಷ್ಟಿದೆ 78 ಇದೆ ಅಂತ ತೋರಿಸುತ್ತೆ. ಓಕೆ, ನಾವು ಫಿಸಿಕ್ಸಲ್ಲಿ 78 ಹೈಯೆಸ್ಟ್ ಇದೆ. ಓಕೆ, ಸೊ ಇದು ಮ್ಯಾಕ್ಸಿಮಮ್. ಮಿನಿಮಮ್ ಅಂತಂದರೆ ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ ಓಪನ್. ಸೊ ಈಗ ಫಿಸಿಕ್ಸಲ್ಲೇ ತೊಗೊಂಡ್ರೆ ಇದೆಷ್ಟನ್ನು ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಮಿನಿಮಮ್ ಅಂತಂದರೆ ಎಷ್ಟಿದೆ 69 ಇದೆ ಅಲ್ವಾ. ಸೊ ಇಲ್ಲಿ 3 ಇರೋದ್ರಿಂದ ಈಸಿಯಾಗಿ ಫೈಂಡ್ ಔಟ್ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ತುಂಬ ಎಂಟ್ರೀಸ್ಗಳೆಲ್ಲ ಇದ್ದಾಗ ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡ್ಕೋಬೋದು ಅಂತ. ಓಕೆ, ಸೊ ಇದು ಸ್ಟ್ಯಾಟಿಕಲ್ ಫಂಕ್ಷನ್ಸ್ ಅಂತ. ಓಕೆ, ಸೊ ನೆಕ್ಸ್ಟು okay. So students, so next class I will continue the financial function and other functions.